ನಮಸ್ಕಾರ ಸ್ನೇಹಿತರೆ, ಬಿಟ್ಟು ಕತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಯಾವುದೇ ಕತೆ ಆಗ್ಲಿ, ರಿಯಲ್ ಲೈಫ್ ಸಿಚುವೇಶನ್ ಆಗ್ಲಿ, ನಾವ್ ಯಾವತ್ತು ಪಾಸಿಟಿವ್ ಸೈಡ್ ನೋಡ್ಬೇಕು. ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಸೊಲ್ಯೂಷನ್ ಅಲ್ಲ. ಏನೇ ಕಷ್ಟ ಬರ್ಲಿ, ಬೇಜಾರಾಗ್ಲಿ, ಅದನ್ನ ಒಬ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಅದು ಜಸ್ಟ್ ಒಂದು ಟೆಂಪರರಿ ಸಿಚುವೇಶನ್ ಅನ್ಕೊಂಡ್ ಮುಂದುವರಿರಿ. ಓಕೆನಾ? ಈ ಕತೆ ಶುರು ಮಾಡನ್ವಾ? ವಿದ್ಯಾಪುರದಲ್ಲಿ ಕಾಮರೂಪ ಅಂತ ಒಂದು ದೊಡ್ಡ ರಾಕ್ಷಸ ಇದ್ದ. ಕಾಮರೂಪಗೆ ಬಯಸಿದ ರೂಪವನ್ನು ಧರಿಸುವ ಶಕ್ತಿ ಇತ್ತು. ಸ್ವಲ್ಪ ವರ್ಷಗಳ ನಂತರ ಅವನಿಗೆ ಬದುಕಿನ ಮೇಲೆ ವಿರಕ್ತ ಹುಟ್ಟಿ ಸಾಯ್ಬೇಕಂತ ಅನ್ಸ್ತು. ಆದ್ರೆ ಸಾಯೋದ್ ಹೇಗೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಬೆಟ್ಟದಿಂದ ಹಾರೋಣ ಅಂದ್ರೆ ಅವನಿಗೆ ಒಂದೇ ಒಂದು ಹೆಜ್ಜೆ ಇಟ್ಟ ಹಾಗೆ. ಸಮುದ್ರದಲ್ಲಿ ಮುಳುಗಿ ಸಾಯನ ಅಂದ್ರೆ ಅವನ ಆಂಕಲ್ ಅಷ್ಟೇ ಬರ್ತಾ ಇತ್ತು. ಬೇರೆ ರೂಪದಲ್ಲಿ ಸಾಯನ ಅಂತ ಅನ್ಕೊಂಡ್ರೆ ಅಪಾಯ ಕಾಲದ ಪರಿಸ್ಥಿತಿಯಲ್ಲಿ ಅವನ ನಿಜ ರೂಪ ಬಂದ್ಬಿಡುತ್ತೆ. ಏನ್ ಮಾಡೋದು? ಅದರಿಂದ ಅವನಿಗೆ ಸಾಯೋದ್ ಹೇಗೆ ಅಂತ ತೋಚ್ಲೇ ಇಲ್ಲ. ಒಂದಿನ ವಿದ್ಯಾಪುರಕ್ಕೆ ತೇಜಸ್ವಿಯಾದ ಒಬ್ಬ ಋಷಿ ಬಂದ. ಆತನ ತೇಜಸ್ ನೋಡಿ ಪ್ರಭಾವಿತ ಆದ ಈ ರಾಕ್ಷಸ ಮನುಷ್ಯ ರೂಪ ಧರಿಸಿ ಆ ಋಷಿಯನ್ ಭೇಟಿಯಾಗಿ ತನ್ನ ಕಥೆಯನ್ನೆಲ್ಲ ಹೇಳ್ಕೊಂಡ. ಆದ್ರೆ ಕಾಮರೂಪನಿಗೆ ಯಾವ ಜನ್ಮವನ್ನು ಬಯಸ್ಬೇಕು ಅಂತ ಅರ್ಥವಾಗಿಲ್ಲ. ಅದಕ್ಕೆ ಋಷಿಗೆ ಸಲಹೆ ನೀಡಲು ಹೇಳಿದ್ದ. ರಾಕ್ಷಸರಿಗೆ ಇದು ಕಾಲವಲ್ಲ. ರಾಕ್ಷಸ ಜನ್ಮದಲ್ಲಿ ಸುಖವಿಲ್ಲ. ನೀನು ನಿನ್ನ ಜೀವನವನ್ನು ಸರಿ ಮಾಡಿಕೊಳ್ಳಬೇಕೆಂದುಕೊಂಡಿರುವುದು ಒಳ್ಳೆಯದೇ. ಆದ್ರೆ ನಿನಗಿನ್ನೂ ತುಂಬಾ ಆಯಸ್ಸಿದೆ. ನೀನು ಈಗ ಸತ್ರೆ ಆ ಆಯಸ್ಸಿಗೆ ಮತ್ತೊಂದು ಜನ್ಮ ತಾಳಬೇಕಾಗುತ್ತೆ. ಯಾವ ಜನ್ಮ ಬೇಕು ಕೇಳ್ಕೊ, ನಿನ್ಗೆ ಆ ಜನ್ಮದಿಂದ ಮುಕ್ತಿಯನ್ನು ಮಾಡುತ್ತೇನೆ. ಎಲ್ಲಾ ಜನ್ಮಗಳಲ್ಲೂ ಮಾನವ ರೂಪ ಉತ್ತಮವಾದದ್ದು, ಅದನ್ನೇ ಕೇಳಿಕೊ ಅಂದ ಋಷಿ. ಋಷಿಯ ಮಾತಲ್ಲಿ ಎಷ್ಟು ನಿಜ ಇದೆ ಅಂತ ತಿಳಿದುಕೊಳ್ಳಕ್ಕೆ ಮನುಷ್ಯರ ನಡುವೆ ಕಾಲ ಕಳೆದು ಬರ್ತೇನೆ ಅಂತ ಹೇಳಿ ಕಾಮರೂಪ ಅಲ್ಲಿಂದ ಹೊರಟ. ಅವನು ಮನುಷ್ಯನ ರೂಪದಲ್ಲಿ ಒಂದು ನಗರವನ್ನು ತಲುಪಿದ. ಅಲ್ಲಿ ಅವನು ಒಂದು ಮನೆಯಲ್ಲಿ ಅತಿಥಿಯಾಗಿ ಇದ್ದು ಮನುಷ್ಯರನ್ನು ಗಮನಿಸಲು ಶುರು ಮಾಡಿದ. ಮನುಷ್ಯರು ನೀತಿ ನಿಯಮವನ್ನು ಪಾಲಿಸುತ್ತಾ ಬಹಳ ಸುಖದಿಂದ ಜೀವನ ನಡೆಸುತ್ತಿದ್ದಾರೆ ಅಂತ ಅವನಿಗೆ ಅನಿಸ್ತು. ಆ ನಗರವನ್ನು ವೀರಸೇನ ಅಂತ ಒಬ್ಬ ರಕ್ಷಿಸುತ್ತಿದ್ದ. ವೀರಸೇನ ರಕ್ಷಣೆಗಾಗಿ ಇರುವುದರಿಂದ ಆ ನಗರಕ್ಕೆ ಯಾವ ಅಪಾಯನೂ ಬರುವುದಿಲ್ಲ ಅಂತ ಎಲ್ಲರೂ ನಂಬ್ತಿದ್ರು. ಆ ವೀರಸೇನನ ಪ್ರತಾಪ ಎಂತದ್ದು ಅಂತ ತಿಳ್ಕೊಳ್ಳೋದಕ್ಕೆ ಕಾಮರೂಪ ನೋಡಕ್ಕೆ ಹೋದ. ವೀರಸೇನ ತನ್ನ ಶಕ್ತಿ ಸಾಮರ್ಥ್ಯ ಬಗ್ಗೆ ಕಾಮರೂಪ ಹತ್ರ ಬಹಳ ಕೊಚ್ಚಿಕೊಂಡ. ಕೊನೆಗೆ ಕಾಮರೂಪ ಕೂಡ್ಲೆ ಅವನ ನಿಜ ರೂಪವನ್ನು ತೋರಿಸಿ, ನನ್ನ ಸುತ್ತಲೂ 3 ಸಾರಿ ಪ್ರದಕ್ಷಿಣೆ ಮಾಡಿ ನನ್ನ ಕಾಲ್ಗಳಿಗೆ ನಮಸ್ಕಾರ ಮಾಡಿದರೆ ನಾನು ಪ್ರಾಣ ಬಿಡುತ್ತೇನೆ ಅಂತ ಹೇಳ್ದ. ವೀರಸೇನ ನಡುಗುತ್ತಾ ರಾಕ್ಷಸನ ಸುತ್ತ ಪ್ರದಕ್ಷಿಣೆ ಮಾಡಿ ಅವನ ಕಾಲ್ಗಳಿಗೆ ನಮಸ್ಕರಿಸಿದ. ಮನುಷ್ಯರ ಪ್ರತಾಪ ಎಂತದ್ದು ಅಂತ ತಿಳಿದುಕೊಂಡ ರಾಕ್ಷಸ ಅಲ್ಲಿಂದ ಮಾಯವಾದ. ಆ ನಗರದಲ್ಲೇ ಅತ್ಯಂತ ಧನಿ ಒಬ್ಬ ಇದ್ದ. ಅವನಿಗೆ ಹೇಮ ಅನ್ನೋ ಒಬ್ಳು ಮಗಳು ಇದ್ಲು. ಅವಳಿಗೆ ಮದುವೆಯ ವಯಸ್ಸಾಗಿತ್ತು. ಆ ಧನಿಕ ಅವಳಿಗೆ ವರ ಹುಡುಕ್ತಿದ್ದ. ಕಾಮರೂಪ ಸುಂದರವಾದ ಯುವಕನ ವೇಷ ಧರಿಸಿ ಧನಿಕನನ್ನು ಭೇಟಿಯಾಗಿ ಹೇಮನನ್ನು ಮದುವೆ ಆಗ್ಲು ಕೇಳ್ದ. ಧನಿಕ ಅವನಿಗೆ ಬಹಳ ಪ್ರಶ್ನೆಗಳನ್ನು ಕೇಳಿ ಮದ್ವೆ ಮಾಡಕ್ ಒಪ್ಕೊಂಡಿಲ್ಲ. ಕಾಮರೂಪ ಅವನ ನಿಜ ರೂಪದಲ್ಲಿ ಬಂದು, ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳದಿದ್ದರೆ ಅಂತ ಹೆದರ್ಸಿದ. ಧನಿಕನು ನಡಗುತ್ತಾ ತನ್ನನ್ನು ಸಾಯಿಸಬೇಡ ಅಂತ ಬೇಡ್ತಾ ತನ್ನ ಮಗಳನ್ನು ಆ ರಾಕ್ಷಸನಿಗೆ ಮದ್ವೆ ಮಾಡಿಕೊಡಲು ಒಪ್ಕೊಂಡ. ಅಲ್ಲಿಂದ ಹಾರಿ ಹೋದ. ಮನುಷ್ಯರಲ್ಲಿ ಮನೆ ಮಾಡಿರುವ ಪ್ರೇಮಾಭಿಮಾನ ತಿಳಿತು. ಅದೇ ನಗರದಲ್ಲಿ ಶಿವಾನಂದ ಅಂತ ಒಬ್ಬ ಮಹಾಭಕ್ತನಿದ್ದ. ಆತನ ಮನೆಯಲ್ಲಿ ನಿತ್ಯ ಭಜನೆ ನಡೀತಿತ್ತು. ಅಂತ ಹೆದರ್ಸದ. ತನ್ನಿಂದ ಅಂತ ಪಾಪ ಕರ್ಮ ಮಾಡಿಸ್ಬೇಡ ಅಂತ ಶಿವಾನಂದ ಬೇಡಿಕೊಂಡ. ಆದ್ರೆ ರಾಕ್ಷಸ ಒಪ್ಕೊಂಡಿಲ್ಲ. ಶಿವಾನಂದ ತನ್ನ ದೇವರನ್ನು ಯಾವ ರೀತಿಯಲ್ಲಿ ಜರಿಬೇಕು ಅಂತ ಹೇಳ್ತಿದ್ನೋ ಹಾಗೆ ಬಯ್ಯತೊಡಗಿದ. ಕಾಮರೂಪ ಜೋರಾಗಿ ನಗ್ತಾ ಅಲ್ಲಿಂದ ಮಾಯವಾದ.
ಮನುಷ್ಯನ ಭಕ್ತಿ ಎಂತದ್ದು ಅಂತ ತಿಳಿತು. ಕಾಮರೂಪ ನೇರವಾಗಿ ವಿದ್ಯಾಪುರಕ್ಕೆ ಬಂದು ಋಷಿಯನ್ನು ಭೇಟಿಯಾಗಿ, ನೀವು ಮಾನವ ಜನ್ಮ ಉತ್ತಮ ಎಂದು ಹೇಳಿದ್ರಿ, ಆದರೆ ಮನುಷ್ಯರು ಅವಕಾಶವಾದಿಗಳು. ಅವರು ಸೃಷ್ಟಿಯಲ್ಲಿ ಇದ್ದ ಸಮಸ್ತ ಜೀವರಾಶಿಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ನಾಗರಿಕತೆಯನ್ನು ಸೃಷ್ಟಿಸಿ ಹಾಯಾಗಿ ಜೀವಿಸುತ್ತಿದ್ದರು. ಅವರ ಜೀವನ ಒಂದು ಬೂಟಾಟಿಕೆ ಅಷ್ಟೇ. ಅವರು ಬಳಸಿ ಆಚರಿಸುವ ಕೆಲಸದಲ್ಲಿ ಅವರಿಗೇ ನಂಬಿಕೆ ಇರುವುದಿಲ್ಲ. ಹಾಗಾದ್ರೆ ಯಾವ ಜನ್ಮ ಬೇಕೆಂದು ನಿರ್ಧರಿಸಿದ್ಯಾ? ಮಾನವ ಜನ್ಮ. ಎಷ್ಟೇ ಬೂಟಾಟಿಕೆಯಿಂದ ಜೀವಿಸುತ್ತಿದ್ದರೂ ಇದು ಮಾನವರ ಕಾಲ. ಎಷ್ಟೇ ಶಕ್ತಿ ಇದ್ದರೂ ನನ್ನ ಜೀವನದ ಮೇಲೆ ವಿರಕ್ತಿ ಮೂಡಿತು. ಆದರೆ ಮನುಷ್ಯರಲ್ಲಿ ತಮ್ಮ ಜೀವನದ ಮೇಲೆ ಬಹಳ ಅಭಿಮಾನವಿದೆ. ತಾವನ್ನು ಆದಷ್ಟು ದೂರ ಇರಿಸಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಅವರು ವಿಶ್ವಾಸವನ್ನು ಕೂಡ ತ್ಯಾಗ ಮಾಡಬಲ್ಲರು. ಮನುಷ್ಯನಿಗೆ ಅವನ ಜೀವನದಲ್ಲಿ ಯಾವುದೇ ಆಕರ್ಷಣೆ ಇದೆ. ಬದುಕಿರುವಷ್ಟು ದಿನಗಳು ಅವನ ಜೀವನದ ಮೇಲೆ ಆಸೆ ಇರುವಂತಹ ಈ ಮಾನವ ಜನ್ಮ ನನಗೆ ಬಹಳ ಇಷ್ಟವಾಯಿತು. ಋಷಿ ಮಂತ್ರಜಲವನ್ನು ಆ ಕಾಮರೂಪನ ಮೇಲೆ ಸಿಂಪಡಿಸಿ ಅವನು ಸತ್ತು ವೇಗವಾಗಿ ಅದೇ ನಗರದಲ್ಲಿ ಯಾವುದೋ ಮನೆಯಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟಿದ. ಹೀಗೆ ಈ ಕತೆ ಎಂಡಾಯ್ತು. ಕತೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಎಪಿಸೋಡ್ ಬರೋ ತನಕ ಬಾಯ್ ಬಾಯ್, ಟೇಕ್ ಕೇರ್.